ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಇವಾಗ ಸ್ವಲ್ಪ ನಮ್ಮ ಕಡೆ ಮಳೆ ಬಂದದ ಫ್ರೆಂಡ್ಸ್, ಅದಕ್ಕೆ ನನ್ನ ಗಿಡಗಳು ನೋಡ್ರಿ ಸ್ವಲ್ಪ ಹಸುರಾಗ್ಯಾವ. ನೋಡಿ ಹಚ್ಚನೆ ಹಸಿರು ಕಾಣಿಸಕತ್ತವ ಗಿಡಗಳು. ಯಾವಾಗ ಮಳೆ ಬರ್ತದಂತ ನಾ ಕಾಯ್ತಾ ಇದ್ದಿದ್ದೆ ಫ್ರೆಂಡ್ಸ. ನನ್ನ ಗಿಡಗಳಿಗೆ ಯಾವಾಗ ಮಳೆ ಬಂದು ಯಾವಾಗ ಹಸಿರಾಗಿ ನನ್ನ ಗಿಡಗಳು ಕಾಣಿಸ್ತಾವೆ ಅಂತ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಆಗಲ್ಲ. ನಾವು ಯಾವಾಗ ನಮ್ಮ ಗಿಡಗಳಿಗೆ ಮಳೆ ಬರ್ತದೆ ಆವಾಗೇ ನಮ್ಮ ಗಿಡಗಳು ಹಸಿರಾಗಿ ಕಾಣಿಸ್ತಾವೆ. ಇದು ಜೇಡ್ ನೋಡಿರಿ, ಇದನ್ನು ಏನಾರ ಒಂದು ಟೋಪಿಯಾರಿ ಮಾಡಬೇಕು, ಇದಕ್ಕೂ ಏನಾರ ಒಂದು ಡಿಸೈನ್ ಕೊಡಬೇಕು ಅಂಥೇಳಿ ನಾ ಬೆಳೆಸಕತ್ತೀನಿ. ಇದನ್ನು ಸ್ವಲ್ಪ ಚಲೋ ಬೆಳಿಲಕತ್ತದ. ನಾ ಇದನ್ನು ಒಂದು ನವಿಲರ ಆಗಲಿ ಏನಾರ ಆಗಲಿ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಇವರಾಗ ಗಿಡಗಳು ನನ್ನ ಬಳಿ ಭಾಳ ಅವ. ಇವು ಯಾಕಂದರೆ ಏನಾರ ಡಿಸೈನ್ ಮಾಡ್ಲಿಕ್ಕೆ ಅದು ಮಾಡೋಕೆ ಬರ್ತಾವೆ ಅಂಥೇಳಿ ನಾ ಇದರಾಗೆ ಭಾಳ ಕಟ್ಟಿಂಗ್ ಹಚ್ಕೊಂಡೀನಿ. ಇವಾಗ ಬಿಸಿಲದಲ್ಲ ಫ್ರೆಂಡ್ಸ್, ನೀರನ್ನು ಜಾಸ್ತಿ ಈಗ ಬೋರ್ವೆಲ್ದಾಗ ನೀರನ್ನು ಬರಲ್ಲಾಗ್ಯಾವ. ಒಂದು 10 ನಿಮಿಷ ಬರ್ತಾವೆ ಮತ್ತು ಬಂದಾತವ. ಅದಕ್ಕೆ ನನ್ನ ಗಿಡಗಳಿಗೆ ಈಗ ಬೋರ್ವೆಲ್ ನೀರು ಭೀ ಸಾಲಲ್ಲಾಗ್ಯಾವ. ಅಂದ್ರೆ ಭೀ ನಾ 10 ನಿಮಿಷ ಬಿಟ್ಟು ಬೋರ್ವೆಲ್ ಚಾಲು ಮಾಡಿ ನೀರು ಹಾಕ್ತಾನೆ ಇದ್ದೀನಿ. ನಿನ್ನೆ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಮಳೆ ಬಂದದ. ಅದಕ್ಕೆ ನನ್ನ ಗಿಡಗಳು ಚಲೋ ಆಗ್ಯಾವ ನೋಡ್ರಿ, ಎಷ್ಟು ಜರ ಹಸಿರು ಕಾಣ್ಸಕತ್ತವ. ಅಂದ್ರೂ ಇವೇನು ಗಿಡಗಳು ಇದ್ರದ್ದು ಎಲೆ ಎಲ್ಲ ಸುಟ್ಟಂಗೆ ಆಗ್ಯಾವಲ್ಲ, ಇವೆಲ್ಲ ನಾ ಸ್ವಲ್ಪ ತೆಗಿತೀನಿ. ಇವಕ್ಕೆಲ್ಲ ಕಟ್ ಮಾಡಿ ತೆಗಿತೀನಿ ಎಲೆಗಳಿಗೆ. ಅವಾಗ ಇವು ಮತ್ತು ಈಗ ಒಮ್ಮೆ ಹಸಿರು ಕಾಣಿಸ್ತಾವ ಎಲ್ಲ ಎಲೆಗಳು ಹೋದ್ಮೇಲೆ. ಮತ್ತು ಏನಾರ ಎಲೆ ಒಣಗಿದ್ದು ಮಾಡಿದ್ದು ಇದ್ದು ಅಂದ್ರೆ ಇವಾಗ ಹಿಂಗೆ ಎಲೆ ಒಣಗ್ಯಾವ ನೋಡ್ರಿ. ಇಲ್ಲಿ ನೋಡ್ರಿ ಇಂಥವು ಎಲೆ ಎಲ್ಲ ಒಣಗ್ಯಾವ. ಇದು ಭೀ ನಾ ಕಟ್ ಮಾಡಿ ತೆಗಿತೀನಿ. ಇವೆಲ್ಲ ಇಲ್ಲಿ ನೋಡ್ರಿ ಒಳಗೆ ಬಿಸಿಲಿಗೆ ಎಷ್ಟೊಂದು ಇದಾಗ್ಯಾವ ನೋಡ್ರಿ. ಈಗ ಇವೆಲ್ಲ ತೆಗೆದು ಸ್ವಚ್ಛ ಮಾಡಿದ್ರೆ ಮತ್ತು ಗಿಡಗಳು ಚಂದ ಆಗ್ತಾವ ಫ್ರೆಂಡ್ಸ್. ಗಿಡಗಳು ಮತ್ತು ಹಸಿರು ಕಾಣಿಸ್ತಾವ. ಇವೆಲ್ಲ ತೆಗಿಬೇಕು ಕಟ್ ಮಾಡಿ. ನಾ ಇದು ಕೈಂಚಿ ತೊಗೊಂಡು ಕಟ್ ಮಾಡಿ ತೆಗಿತೀನಿ. ಇವಾಗ ನಾವು ಹೀಗೆ ಕಟ್ ಮಾಡಕತ್ತೀವಿ, ಹೀಗೆ ಎಳಿಲಕತ್ತೀವಿ ಅಂತಂದ್ರೆ ಸ್ವಲ್ಪ ಬೇರಿಗೆ ಇದು ಆಗ್ಬೋದು. ಕಟ್ ಮಾಡಿದ್ವಿ ಅಂತಂದ್ರೆ ಈಸಿಯಾಗಿ ಎಲ್ಲ ಎಲೆಗಳು ಒಣಗಿದ್ದು ಎಲ್ಲ ಎಲೆಗಳು ಹೋಗ್ತಾವ. ಇಲ್ಲಿ ನೋಡ್ರಿ, ಈಗ ಇವು ಹಿಂಗೆ ನಾ ಹಿಂಗೆ ಕಟ್ ಮಾಡ್ಕೊತೀನಿ. ಇದು ಮತ್ತು ಬೆಳಿತಾವೆ ಫ್ರೆಂಡ್ಸ, ಮತ್ತು ಚಂದ ಬೆಳೆದು ಮತ್ತು ಹಸೂರಾಗಿ ಕಾಣಿಸ್ತಾವೆ. ಎಷ್ಟು ಹಸುರಾಗಿ ಕಾಣಿಸ್ತಾವೆ ಫ್ರೆಂಡ್ಸ ಇವು ಗಿಡಗಳು. ನಮ್ಮದು ಕಣ್ಣಿಗೆ ಎಷ್ಟು ತಂಪು ಮತ್ತು ನಮ್ಗೆ ನೋಡೋಕೆ ಎಷ್ಟು ಚಂದ ಏನೋ ಫ್ರೆಂಡ್ಸ ಗೊತ್ತಿಲ್ಲ. ಇದು ಗಿಡಗಳಿಗೆ ನೋಡಿದ್ರೆ ಒಂಥರ ಖುಷಿ. ನಿಮಗೂ ಆಗ್ತಿರ್ಬೇಕು, ನಿಮಗೂ ಖುಷಿ, ಎಲ್ಲರಿಗೂ ಖುಷಿ ಆಗ್ತದೆ. ಅಂದ್ರೆ ನೋಡ್ರಿ, ನನಗಾರ ಇಷ್ಟು ಖುಷಿ ಆಗ್ತದೆ, ನನ್ನ ಗಿಡಗಳಿಗೆ ನೋಡಿದ್ರೆ ಇಷ್ಟು ಖುಷಿ ಆಗ್ತದೆ. ಇವಾಗ ಇಷ್ಟು ಹೂವುಗಳು ಹೊಂಟವ, ಇಷ್ಟು ಹೂವುಗಳು. ನಾ ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ ಫ್ರೆಂಡ್ಸ. ನಿಮಗೆ ಅದು ಏನು ನಾನು ಮಣ್ಣಾಗೇನು ಕಲಸಿದ್ದಲ್ಲ ಫರ್ಟಿಲೈಸರ, ಅದು ಇದಕ್ಕೆ ಹಾಕಿಲ್ಲ ನಾನು. ಇವು ಮೊದಲೇ ಎಲ್ಲ ಹಚ್ಚಿನ ಗಿಡಗಳವ, ಇವಕ್ಕೇನು ನಾನು ಹಾಕಿಲ್ಲ. ಅಂದ್ರೂ ನೋಡ್ರಿ ಇವು ಎಷ್ಟು ಹೂವು ಬಂದವ. ಇವಕ್ಕೆ ಜಾಸ್ತಿ ಏನು ಫರ್ಟಿಲೈಸರ್ ಹಾಕೋದು ಜರೋತಿಲ್ಲ. ನಾ ಪಾಟಿನಾಗ ಹಾಕಂಗಿಲ್ಲ ಫ್ರೆಂಡ್ಸ, ಬರೀ ಇದ್ರಾಗ ಹಾಕ್ತೀನಿ, ಮಣ್ಣಿನಾಗ ಮಿಕ್ಸ್ ಮಾಡ್ತೀನಿ. 1-2 ಇದು ತಂದು ಮಿಕ್ಸ್ ಮಾಡ್ದೆ, 1-2 ಪಾಕಿಟ್ ತಂದು 1 ಕಿಲೋದು 2 ಕಿಲೋದು ಪಾಕಿಟ್ ತಂದು ಮಿಕ್ಸ್ ಮಾಡ್ದೆ ಅಂತಂದ್ರೆ ಚಂದ ಇದು ಆಗ್ತವ, ಹೂವು ಬರ್ತಾವ. ಮತ್ತು ಅದೇ ಪಾಟಿಂಗ್ ಮಿಕ್ಸ್ಚರ್ ಮಿಕ್ಸ್ ಮಾಡಿ ನಾ ಮತ್ತು ಕಟ್ಟಿಂಗರ ಹಚ್ಕೊಲಿ ಮತ್ತು ಹೂವಿನ ಗಿಡಾರ ಹಚ್ತೀನಿ. ನಾ ಪಾಟಿನಾಗ ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ ಫ್ರೆಂಡ್ಸ. ಅಂದ್ರೂ ಇಷ್ಟು ಹೂವು ಹೊಂಟವ. ಇನ್ನು ಬಿಸಿಲಿಲ್ಲ. ನಾನು ಮುಂಜಾನೆ ಎಷ್ಟಕ್ಕೆ 6ಕ್ಕೆ ಹಂಗೆ ನಾನು ವಿಡಿಯೋ ಮಾಡೀನಿದು, ಮುಂಜಾನೆ 6 ಗಂಟೆಗೆ. ಅದಕ್ಕೆ ಬಿಸಿಲಿಲ್ಲ ಮತ್ತು ಬಿಸಿಲಾಗ ಮಾಡೋದಾಗಲ್ಲ ಅಂಥೇಳಿ ಮಾಡಕತ್ತೀನಿ. ಇವು ಹೂವುಗಳೇನದ ಸ್ವಲ್ಪ ಬಿಸಿಲಾಯಿತು ಅಂದರೆ ಇವು ಹೂವುಗಳು ಬಿಡ್ತಾವೆ ಫ್ರೆಂಡ್ಸ. ಇವು ಬಿಸಿಲು ಇರಲಾರ್ದೆ ಎಷ್ಟು ಬಿಸಿಲು ಇರ್ತದೆ ಅಷ್ಟು ಹೂವುಗಳು ಆಗ್ತಾವೆ ಇವು. ಇದು ನೆಳ್ಳದಲ್ಲ, ಅದಕ್ಕೆ ಪೂರ ಬಿಚ್ಚಿತು ಅಂತಂದ್ರೆ ನಿಮಗೆ ಚಂದ ಹೂವುಗಳು ಕಾಣಿಸ್ತಾವೆ. ಇದು ನೋಡ್ರಿ, ಇದು ಇವಾಗ ನಾ ಏನು ಮಾಡೀನಿ, ಮಳೆ ಹೊಂಟದಲ್ಲ, ಈಗ ಶೆಡ್ ಹೊಡೆದಿದ್ದೇವಲ್ಲ ನಾವು,
ಆ ಸೆಡ್ಡಿನೂ ಎಲ್ಲ ಗಿಡಗಳು ತಂದು ಹೊರಗೆ ಇಡ್ಲಾಕತ್ತೀನಿ. ಎಲ್ಲ ಗಿಡಗಳಿಗೆ ಮಳೆ ಹತ್ತಬೇಕಲ್ಲ ಫ್ರೆಂಡ್ಸ, ಅದಕ್ಕೆ ನಾ ಎಲ್ಲ ಗಿಡಗಳು ತಂದು ಹೊರಗೆ ಇಡ್ತೀನಿ. ಸದಾಬಾರ್ ಹೂವು ನೋಡ್ರಿ ಎಷ್ಟೊಂದು ಆಗ್ಯಾವ. ಇವನ್ನ ದೇವ್ರ ಸಲಕ್ಕಾಗಿ ಗಿಡ ಹಚ್ಚಿದ, ದೇವ್ರಿಗೆ ಹಾಕ್ಬೇಕು ಹೂವು ಅಂಥೇಳಿ. ಇವು ಭಾಳ ಚೆಂದ ಆಗ್ಯಾವ ಹೂವುಗಳು, ಸದಾಬಾರ್ ಹೂವುಗಳು. ಈ ಕಡೆ ಅಂತಂದ್ರೆ ಇವೆಲ್ಲ ಗಿಡಗಳಿಗೆ ಮಳೆ ಹತ್ತಲ್ಲ ಫ್ರೆಂಡ್ಸ್. ಇವು ಗಿಡಗಳಿಗೆ ಮಳೆ ಹತ್ತಲ್ಲ ಅಂತ ನಾ ಏನು ಮಾಡ್ತೀನಿ, ಪೈಪಿಲೆ ತೊಗೊಂಡು ನೀರು ಹಾಕ್ತೀನಿ ಗಿಡಗಳಿಗೆಲ್ಲ. ಇವಕ್ಕೆಲ್ಲ ಗಿಡಗಳಿಗೆ ಪೈಪಿಲೆ ನೀರು ಹಾಕಿ ಇವನು ನಾ ಯಾವುದೇ ಗಿಡ ಆಗಲಿ ನಾನು ಇದು ಮಾಡಲ್ಲ. ಎಷ್ಟು ಬಿಸಿಲಿರಲಿ ನಾ ಪೈಪಿಲೆ ಗಿಡಗಳಿಗೆ ನೀರು ಹಾಕ್ತಾನೆ ಇದ್ದೀನಿ ಅಂಥೇಳಿ ಎಲ್ಲ ಹಸಿರಾಗಿ ಕಾಣಕತ್ತವ ನಿಮಗೆ. ಇವು ಇದ್ರಾಗ ಹೂವು ಬಂದಾವ ನೋಡ್ರಿ. ಇವು ಸ್ನೇಕ್ ಪ್ಲಾಂಟ್ದಾಗ ಹೂವು ಬಂದವ. ಇವು ಭಾಳ ಚಂದ ಹೂವು ಬರ್ತಾವೆ ಫ್ರೆಂಡ್ಸ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ ಎಷ್ಟು ಚಂದ ಹೂವು ಬಂದವ. ಭಾಳ ಸ್ನೇಕ್ ಪ್ಲಾಂಟ್ದಾಗ ಹೂವು ಬಂದವ. ನಾನು ಈ ಪರ್ಪಲ್ ಹಾರ್ಟ್, ಈ ಕಡೆ ಒಂದು ಸ್ವಲ್ಪ ಪರ್ಪಲ್ ಹಾರ್ಟ್ ಹಚ್ಕೊಂಡಿನ. ಈ ಕಡೆ ನೋಡಿರಿ, ಈ ಕಡೆ ಇವು ನೋಡಿರಿ ಎಷ್ಟು ಉದ್ದುದ್ದು ಹೂವು ಬಂದವ. ನೀವು ನೋಡ್ತಿರ್ಬೋದು. ಹೂವು ಬರಬೇಕಂತ ಅದೃಷ್ಟ ಅಂತ ಹೂವು ಬಂದ್ರೆ, ಇವು ಸ್ನೇಕ್ ಪ್ಲಾಂಟ್ದಾಗ ಹೂವು ಬಂದ್ರೆ ಅದೃಷ್ಟ ಅಂತ ಹೇಳ್ತಾರೆ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಓಕೆ ಬಾಯ್.